ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಿಡ್ಕೊಂಡು ಎಳಿತಾಳೆ ಇಟ್ಕೊಳ್ಳಮ್ಮ. ನಾಟಿ ಕೊಳಿತಾವೆ, ನೋಡೋಕೆ ಸಣ್ಣ ಇದ್ರೂ ತುಂಬ ಗಟ್ಟಿಮುಟ್ಟಾಗಿದ್ದಾವೆ. ಸೊ ನಾನು ನನ್ನ ತಮ್ಮ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ. ಸ್ಕೂಲ್ ಮಕ್ಕಳಿಗೆ ಏನೋ ಫಂಕ್ಷನ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಿದ್ವು. ಟೇಸ್ಟ್ ಸೂಪರು, ಬಟ್ ನಮ್ಮಂಥ ಮಿಡಲ್ ಕ್ಲಾಸಿಗೆ ನಿಜವಾಗ್ಲೂ ಈ ಥರ ಐಸ್ ಕ್ರೀಮ್ ಬೇಡವಾಗಿತ್ತು ಅಂತ ಅನ್ನಿಸ್ತು. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಈಗ ನಿಮ್ಗೆ ಹೇಳಿರೋ ಪ್ರಕಾರ ನಮ್ಮಮ್ಮ ನನ್ನ ಮಗಳನ್ನ ತುಂಬ ಕೇರ್ ಮಾಡ್ತಾರೆ. ಎಲ್ಲ ಅಜ್ಜಿದಿಗೂ ಅಷ್ಟೇ ಅನಿಸುತ್ತೆ. ಮೊದಲು ಏನೇ ನೋಡಿದ್ರು ಅಯ್ಯೋ ನನ್ನ ಮಗಳಿಗೆ ತೊಗೋಬೇಕು ಅನ್ನೋರು, ಈಗ ಏನೇ ನೋಡಿದ್ರು ನನ್ನ ಮೊಮ್ಮಗಳಿಗೆ ತೊಗೋಬೇಕು ಅಂತವೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಪಾಪು ಯಾಕೋ ನಮ್ಮ ಅಮ್ಮನ ಕಣ್ಣಿಗೆ ಸಣ್ಣ ಕಾಣಿಸ್ತಿದ್ದಾವಂತೆ. ಆ್ಯಕ್ಚುಲಿ ಅದು ಎವಿಡಿಟಿ ಮೇಲೆ ಬರುತ್ತೆ. ನಮ್ಮ ಮನೆಯವರು ಸಣ್ಣ ಇದ್ದಾವೆ, ನಮ್ಮ ಅತ್ತೆ ಮಾವ ನಮ್ಮ ಭಾವ ಎಲ್ಲ ಸಣ್ಣನೇ. ನಾವು ಸ್ವಲ್ಪ ಒಂಚೂರು ಫಾರಮ್ ಕೋಳಿತವ. ನಮ್ಮ ಅತ್ತೆ ಮಾವ ನಮ್ಮ ಯಜಮಾನ್ರು ನಾಟಿ ಕೊಳಿತಾವೆ, ನೋಡೋಕೆ ಸಣ್ಣ ಇದ್ರೂ ತುಂಬ ಗಟ್ಟಿಮುಟ್ಟಾಗಿದ್ದಾವೆ. ಸೊ ನಮ್ಮ ಅಮ್ಮಂಗೆ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳು ಚೆನ್ನಾಗಿರಬೇಕು ಅಂದರೆ ಅವ್ರ ಮೊಮ್ಮಗಳು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿ ಅಂತ ಸೌಂಡ್ ಮಾಡ್ತಾ ಇದ್ದಾವೆ ನಮ್ಮ ಮಗಳು. ವಿಡಿಯೋ ಮಾಡೋಕ್ಕೂ ಬಿಡ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ವಾಕರ್ಗೆ ಹಾಕಿದ್ದೀನಿ ಹೆಂಗೆ ಆಡ್ತಾ ಇದ್ದಾವೆ ಅಂತ. ಇದು ಟ್ರೈಪಾಡ್ ಏನು ಬರುತ್ತೆ ಅದನ್ನು ಆ ಕಡೆ ಈ ಕಡೆ ತಳ್ಕೊಂಡು ಓಡಾಡ್ತಾ ಇದ್ದಾವೆ. ಏನು ಮಾಡ್ತಾ ಇದ್ದಾವೆ ನಮ್ಮಮ್ಮ ಅಂತ ಹೇಳಿ ನೋಡ್ತಾ ಇದ್ದಾವೆ ನನ್ನ ಮಗಳು. ಸೊ ನನ್ನ ಮಗಳಿಗೆ ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ಮೋಷನ್ ಜಾಸ್ತಿ ಆಗ್ತಾ ಇದೆ. ನಮ್ಮಮ್ಮ ನನ್ನ ಮೊಮ್ಮಗಳು ತಿಂತಾ ಇರೋದೇನೋ ಅವಳು ಹೊಟ್ಟೆಲಿ ಉಳಿತಾ ಇಲ್ಲ. ಪಾಪುಗೆ ಈಗ ದಿನ ಕಳೀತಾ ದೊಡ್ಡವರಾಗ್ತಾ ಎಲ್ಲ ಥರದ ಫುಡ್ಡನ್ನು ನಾವು ಟೇಸ್ಟ್ ಮಾಡಿಸ್ಬೇಕು. ಈಗ ಸಡನ್ನಾಗಿ ಟೇಸ್ಟ್ ಮಾಡ್ಸೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ನಮ್ಮಮ್ಮ ಏನು ಮಾಡೋದು ಅಂದರೆ ಅರ್ಧ ಕೆಜಿ ಹಣ್ಣು ತೊಗೊಬಾ ಅಂತ ಹೇಳಿದರು. ತೊಗೊಬಂದೆ. ನೋಡಿ ಎಷ್ಟು ಕಾಣಿಸ್ತಿದೆ. ಇಷ್ಟು ಹಣ್ಣಿಗೇನೆ 150 ರೂಪೀಸ್ ಆಯಿತು. ಏನೇನು ತಂದಿದ್ದೀನಿ ಅಂತಲೂ ಹೇಳ್ತೀನಿ. ಬಾಳೆಹಣ್ಣು ಇದನ್ನು ಮೊದಲಿಂದನೂ ಪ್ರಾಕ್ಟೀಸ್ ಮಾಡಿಸಿದ್ದೀನಿ, ತೊಂದರೆ ಇಲ್ಲ. ಆ್ಯಂಡ್ ಆ್ಯಪಲ್, ಇದು ನನಗೆ ತುಂಬ ಇಷ್ಟ. ಕಾಶ್ಮೀರ್ ಆ್ಯಪಲ್ ಅಂತನೋ ಊಟಿ ಆ್ಯಪಲ್ ಅಂತಲೋ ಹೇಳಿ ಕರೀತವೆ. ನನಗೆ ತುಂಬ ಫೇವ್ರೇಟು. ಮೊದಲು ಮಾಮೂಲಿ ಆ್ಯಪಲ್ ತಿನ್ನಿಸ್ತಾ ಇದೆ, ಬಟ್ ಇವಾಗ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಈ ಆ್ಯಪಲು. ಆ್ಯಂಡ್ ಸಪೋಟೋ ಎಲ್ರಿಗೂ ಗೊತ್ತಾಯಿದೆ, ಇದು ಬಂದು. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ನನ್ನ ಮಗಳು ಪವರ್ ಬ್ಯಾಂಕ್ ಹಾಕ್ಕೊಂಡಿದ್ದೀನಿ. ಇದು ಟ್ರೈಪಾಡ್ದು ಹಿಡ್ಕೊಂಡು ಎಳಿತಾ ಇದ್ದಾವೆ, ಏನೋ ಮಾಡ್ತಾವಲ್ಲ ನಮ್ಮ ಅಂತ. ಸೊ ಇದು ಲಿಚ್ಚಿ ಹಣ್ಣು, ಎಲ್ಲರಿಗೂ ಗೊತ್ತಿರ್ಬೋದು. ಇದು ಒಂದು ಹಣ್ಣಿಗೆ 20 ರೂಪಾಯಿ 15 ರೂಪಾಯಿ ಹೇಳ್ತವೆ. ಸೊ ಇದು 2 ತೊಗೊಂಬಂದೆ. ಆ್ಯಂಡ್ ಇದು ನಾರ್ಮಲ್ ಗ್ರೇಪ್ಸ್, ಹುಳಿ ಬರುತ್ತೆ, ಬಟ್ ಹುಳಿನೂ ಟೇಸ್ಟ್ ಮಾಡಿಸ್ಬೇಕಲ್ಲ, ಅದಕ್ಕೆ. ಚಿನ್ನಮ್ಮ ತಗೊಳ್ಳಿ. ಇಲ್ಲ, ಟೇಸ್ಟ್ ಮಾಡಿಸ್ತೆ ಅಷ್ಟೇ. ಅದಾದಮೇಲೆ ಇದು ಕಪ್ಪು ದ್ರಾಕ್ಷಿ. ಆ್ಯಂಡ್ ಇದು ಸ್ಟ್ರಾಬೆರಿ ಒಂದೇ ಒಂದು ತೊಗೊಬಂದೆ. ಅವ್ರು ಹೇಳಿದ್ರು ತುಂಬ ಹುಳಿ ಬರುತ್ತೆ ಅಂತ ಹೇಳಿ, ಹಂಗಾಗಿ ಇದು ಒಂದೇ ಒಂದು ತೊಗೊಂಡೆ. ಇದಕ್ಕೂ 15 ರೂಪಾಯಿ ಏನೋ ಚಾರ್ಜ್ ಮಾಡಿದ್ರು. ಆ್ಯಂಡ್ ಇದು ಇನ್ನೊಂದು ಥರ ಗ್ರೇಪ್ಸು. ಸೊ ಈಗ ಎಲ್ಲನೂ ಟೇಸ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಥರದ್ದು ಎಲ್ಲರೂ ನೋಡಿರ್ತೀವ. ಇಲ್ಲಿಗೆ ಏನು ಬರುತ್ತೆ ಫ್ರೂಟ್, ಅದು ಚಿಕ್ಕದಾಗಿ ಈಗ ಒಂದು 3 ಡೇಸಿಂದ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಪಪಾಯ, ಬನಾನಾ, ಸೌತೆಕಾಯಿ ಎಲ್ಲ ತಿನ್ನಿಸ್ತಾ ಇದ್ದೀನಿ. ಸೊ ಇವತ್ತು ಸ್ಟ್ರಾಬೆರಿ ಒಂದೇ ಒಂದಿದೆ ಅಲ್ವಾ, ಸೊ ಇದನ್ನೇ ಹಾಕಿ ಟೇಸ್ಟ್ ಮಾಡಿಸೋಣ. ನನ್ನ ಮಗಳು ಯಾವ ಥರ ರಿಯಾಕ್ಟ್ ಮಾಡ್ತವೆ ಗೊತ್ತಿಲ್ಲ. ನೀಟಾಗಿ ವಾಶ್ ಮಾಡಿ ಅಂತ ಹೇಳಿದ್ದೇವೆ. ಹುಳಿ ಬರುತ್ತಂತೆ, ನಾನು ಅನ್ಸುತ್ತೆ ಮಾಡ್ತೀನಿ. ಇಷ್ಟೊಂದೇನು ಹುಳಿ ಇಲ್ಲ. ಚಿನ್ನಮ್ಮ, ಓಯ್ ಅಮ್ಮ ಹಿಡ್ಕೊಂಡು ಎಳಿತಾಳೆ ಇಟ್ಕೊಳ್ಳಮ್ಮ. ಕಬಾಬಿನ ನೀಟಾಗಿ ವಾಶ್ ಮಾಡಿದ್ದೀನಿ. ಒಂದು ಸ್ವಲ್ಪ ಇದು ಕೈಯೆಲ್ಲ ಇದು ಮಾಡಬೇಕು, ಯಾಕೆಂದರೆ ಫುಲ್ಲು ಗಟ್ಟಿ ಆದರೆ ಪಾಪುಗಿನ್ನೂ ಅಲ್ಲೂ ಇದಾಗಿಲ್ಲಲ್ಲ. ಒಂದು 3 ಥರ ಪೀಸ್ ಮಾಡಿಬಿಟ್ಟು ಇದ್ರೊಳಗೆ ಹಾಕಿ ಪ್ರೆಸ್ ಮಾಡಿ ಪಾಪಕ್ಕೆ ಕೊಡೋದು. ಅವ್ರಿಗೆ ಟೇಸ್ಟ್ ಪ್ರಾಕ್ಟೀಸ್ ಆಗುತ್ತೆ.
ನನ್ನ ತಮ್ಮ ಹೋಗ್ತಾ ಇರೋ ಜಾಬ್ ಬಂದು 1 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಹಾಗಾಗಿ ಅವನು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತಾನೆ ಅಂತ ಅಂದರೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಾನೆ. ಆವಾಗಿಂದ 1 ಗಂಟೆವರೆಗೂ ಫುಲ್ಲು ಫ್ರೀಯಾಗಿರ್ತಾನೆ. ಸೊ ನಾನೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು, ಒಬ್ಳಿಗೆ ಬೇಜಾರಾಗುತ್ತೆ ಅಂದರೆ ನನ್ನ ತಮ್ಮನ ಜೊತೆ ಹೋಗ್ಬೋದು. ಸೊ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹಾಗಾಗಿ ನನ್ನ ತಮ್ಮನ ಜೊತೆ ಹೋಗ್ತಾ ಇದ್ದೆ. ನಮ್ಮ ಮನೆ ಹತ್ರ ಅವಿಂದ ಸ್ಕೂಲ್ ಇದೆ, ಅಲ್ಲಿ ಯಾವುದೋ ಫಂಕ್ಷನ್ಗೆ ಮಕ್ಕಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವು. ಆ್ಯಕ್ಚುಲಿ ಮಕ್ಕಳ ಜೀವನ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ನಿಮ್ಗೇನು ಅನಿಸುತ್ತೆ? ಎಲ್ಲ ಮುಗಿಸ್ಕೊಂಡು ಸಂಜೆ ಆದಮೇಲೆ ನಮ್ಮನೆ ಊರಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು. ಅವ್ರಿಗೆ ಹೇಳ್ತಿದ್ದೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಿ ಅಂತ. ಆ್ಯಕ್ಚುಲಿ ಪೋಲಾರ್ ಬೇರ್ಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಫೈನಲಿ ಇವತ್ತು ಪೋಲಾರ್ ಬೇರ್ಗೆ ಹೋದ್ವಿ. ಎಲ್ಲ ಡಿ ಬಿ ಸಿ ಅಂತ ಹೇಳ್ತಾಯಿದ್ರು, ಅಂದರೆ ಡೆತ್ ಬೈ ಚಾಕ್ಲೇಟ್ ಸಮಥಿಂಗ್ ಏನೋ ಬರುತ್ತೆ. ನಮ್ಮನೆಯವ್ರು ಬೇಡ ಬೇಡ ಅಂತಿದ್ರು, ಆಮೇಲೆ ಚೆನ್ನಾಗಿ ಐಸ್ ಕ್ರೀಮ್ ಎಲ್ಲ ತಿಂದರು. ಹೆಂಗೈತೆ? ಚೆನ್ನಾಗಿದೆ, ಆದರೆ ಬೇಗ ಖಾಲಿ ಆಗ್ತಿದೆ. ನನ್ನ ಡ್ರೀಮ್ ಕಂಪ್ಲೀಟ್ ಅಂತ ಹೇಳ್ಬೋದು ಪೋಲಾರ್ ಬೇರ್ಗೆ ಹೋಗೋದು. ಬಟ್ ಬಜೆಟ್ ಫ್ರೆಂಡ್ಲಿ ಅಂತೂ ಅಲ್ಲ, ಸಿಕ್ಕಾಬಟ್ಟೆ ಕಾಸ್ಟ್ಲಿ. 2 ಐಸ್ ಕ್ರೀಮ್ಗೆ 480 ರುಪೀಸ್ ಆಯಿತು. ನಮ್ಮಂಥ ಮಿಡಲ್ ಕ್ಲಾಸ್ಗೆ ಇದು ತುಂಬ ಲಾಸ್ ಅನಿಸತ್ತೆ. ಯಾಕೆ ಬಂದ್ವಿ ಇಲ್ಲಿಗೆ? ಎಣ್ಣೆ ನಂದು ತಪ್ಪು ಏನಿದೆ, ಟೇಸ್ಟ್ ಚೆನ್ನಾಗಿದೆ ಅಲ್ವಾ? ಟೇಸ್ಟ್ ಸೂಪರ್ ಆಗಿದೆ, ಬಟ್ ಕಾಸ್ಟ್ ಜಾಸ್ತಿ ಆಯಿತು. ಏನಕ್ಕೆ ಅಷ್ಟೊಂದು ಕಾಸ್ಟ್ ಇರ್ಬೋದು? ಇಲ್ಲಿನ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಮತ್ತು ಮೇಂಟೆನೆನ್ಸ್ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಕೊಡ್ಬೋದು, ಅಡ್ಡಿ ಇಲ್ಲ, 1 ಟೈಮ್. ಬಟ್ ನಮ್ಮ ಹತ್ರ ಒಂಚೂರು ಬರೋಂಗಿಲ್ಲ. ಗ್ಲಾಸ್ ಒಳಗೆ ಬಿಟ್ಟಿದ್ದೀವಲ್ಲ, ನೆಕ್ಕೊಳ್ಳಿ. ಮತ್ತೆ ಮನ್ಸಲ್ಲಿ ಅನ್ನಿಸ್ತಾ ಇತ್ತು ಅದೇ 480 ಇದ್ವಿ ಆರಾಮಾಗಿ ನಾನ್ ವೆಜ್ ಊಟ ಮಾಡ್ಬೋದಿತ್ತು ಅಂತ. ಬಟ್ ಒಂದು ಎಕ್ಸ್ಪೀರಿಯೆನ್ಸ್ ಆದಂಗೆ ಆಯಿತು. ಸೊ ಫೈನಲಿ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್.